ಹ್ಯಾಂಡಲ್ ನ ಬಿಡ್ತಾ ಇದೀನಿ ಕಂಪ್ಲೀಟ್ಲಿ. ಹಲೋ ಗುರು, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವತ್ತಿನ ಲಾಗ್ ಬಂದು ನನ್ನ ಡ್ಯೂಕ್ 390 ಆಫ್ಟರ್ 2 months ಹೇಗಿದೆ ಅಂತ ಒಂದು ರಿವ್ಯೂ ಮಾಡ್ತಾ ಇದೀನಿ. ನಮಗೆಲ್ಲ ಗೊತ್ತಾಗೋಯ್ತು ನೋಡಿ ಎಲ್ಲರೂ. ನಾವಿರೋ ಜಾಗ ಬಂದು ಸಿಂಗನಪಾಳ್ಯ. ಹೊಸಕೋಟೆಗೆ ಹೋಗಿ ಒಂದು ರಿವ್ಯೂ ಮಾಡ್ಕೊಂಡ್ ಬರೋಣ. ಗಾಡಿ ಯಾವ ತರ ಇದೆ, ಯಾವ ತರ ಮೂವಿಂಗ್ ಇದೆ ಆಫ್ಟರ್ 2 months ರಿವ್ಯೂ ಎಲ್ಲ ಇದ್ರಲ್ಲಿ ಗೊತ್ತಾಗುತ್ತೆ ಈ ಲಾಗಲ್ಲಿ ಕಂಪ್ಲೀಟ್ಲಿ. ಮತ್ತೆ ಫಸ್ಟ್ ಸರ್ವಿಸ್ ಏನಾಯ್ತು, ಏನೇನು ಚೇಂಜ್ ಮಾಡಿಸ್ದೆ, ಎಷ್ಟಾಯ್ತು ಬಿಲ್ಲು ಫಸ್ಟ್ ಸರ್ವಿಸ್ಗೆ ಅಂತೆಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲರಿಗೂ ಅಷ್ಟೇ. ಓನರ್ಶಿಪ್ ರಿವ್ಯೂ ಇದು. ಎಷ್ಟೋ ಶೋರೂಮ್ಸ್ ಅಲ್ಲಿ ಕೊಡ್ತಾರೆ ಬೈಕ್ನ ತಗೊಂಡೋಗಿ ರಿವ್ಯೂ ಮಾಡ್ಕೊಂಬಂದಿನಿ ಅಂತ. ಸೊ ಆ ಥರ ಅಲ್ಲ, ಒಳ್ಳೇದ್ ಮಾಡ್ತದ. ಇದು ನಂದೇ ಓನ್ ಗಾಡಿ. 2 months ಆಗಿದೆ ತಗೊಂಡು. ಥರ ಇದೆ. ಇಷ್ಟು ದಿನ ಆದ್ಮೇಲೆ ಹೆಂಗಿದೆ, ತಗೊಂಡಾಗ ಹೆಂಗಿತ್ತು ಎಲ್ಲ ನೋಡೋಣ ಈ ವಿಡಿಯೋದಲ್ಲಿ. ಸಸ್ಪೆನ್ಷನ್ ಯಾಕೆಂದ್ರೆ ಯಾವ ಹಳ್ಳದಲ್ಲಿ ಬಿಟ್ರು ಗೊತ್ತಾಗಲ್ಲ ಎಷ್ಟು ಸ್ಪೀಡಲ್ಲಿ ಬಿಡ್ತಾ ಇರಿ, ಏನ್ ಮಾಡ್ತಾ ಇರಿ ಅಂತ. ಜಸ್ಟ್ ನಾವು ಯಾವ ತರ ಸೀಟಿಂಗ್ ಅಲ್ಲಿ ಕುತ್ಕೊಂಡಿರ್ತೀರೋ ಅದೇ ತರ ಇರ್ತೀರಿ ಸೀಟಿಂಗ್ ಅಲ್ಲಿ. ನಮ್ಗೇನು ಚೇಂಜಸ್ ಏನ್ ಅನ್ಸಲ್ಲ ಯಾವ ಹಳ್ಳದಲ್ಲಿ ಬಿಟ್ರು ಕೂಡ. ರೋಡಿಂಗ್ ಗೋಕ್ಕಿಂತ ಮುಂಚೆ ಬೆಂಗಳೂರೇ ನಮ್ಮ ಆಫ್ ರೋಡಿಂಗ್ ಆಗ್ಬಿಟ್ಟಿದೆ. ಬೆಂಗಳೂರು ರೋಡ್ಸು, ಟ್ರಾಫಿಕ್ ಎಲ್ಲ ಬೆಂಗಳೂರೇ ನಮ್ಮ ಆಫ್ ರೋಡಿಂಗ್ ಇವಾಗ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಡ್ಯೂಕ್ 390 ಅಡ್ವೆಂಚರ್ ಬಂದು ಆಫ್ ರೋಡಿಂಗ್ ಅಲ್ಲೇ ಎಕ್ಸ್ಪರ್ಟ್ ಗಾಡಿ ಅಂದ್ರೆ ಇದೆ. ಡ್ಯೂಕ್ 390 ಎಕ್ಸ್ ವೇರಿಯಂಟ್ ಬರುತ್ತೆ. ಒಂದು ಎಸ್, ಒಂದು ಎಕ್ಸ್. ಎಸ್ ಬಂದು ಟಾಪ್ ಎಂಡ್, ಎಕ್ಸ್ ಬಂದು ಅದ್ರ ಬಿಹೈಂಡ್. ಅದಕ್ಕೂ ಇದಕ್ಕೂ ಮೇಜರ್ ಡಿಫ್ರೆನ್ಸ್ ಏನಿಲ್ಲ ಹೇಳ್ಬೇಕಾದ್ರೆ. ಎಸ್ ಬನ್ಷನ್ ಒಂದು ಅಡ್ಜಸ್ಟಬಲ್ ಇರುತ್ತೆ. ಹಾರ್ಡ್ ಬೇಕಂದ್ರೆ ಹಾರ್ಡ್ ಮಾಡ್ಕೊಬೋದು, ಸ್ಮೂತ್ ಬೇಕಂದ್ರೆ ಸ್ಮೂತ್ ಮಾಡ್ಕೊಬೋದು ಸಸ್ಪೆನ್ಷನ್. ಮತ್ತೆ ಅದರಲ್ಲಿ ಅಲಾಯ್ ವೀಲ್ಸ್ ಇರಲ್ಲ, ಇದ್ರಲ್ಲಿ ಅಲಾಯ್ ವೀಲ್ಸ್ ಇರುತ್ತೆ ಎಕ್ಸ್ ಅಲ್ಲಿ. ಎಸ್ ಅಲ್ಲಿ ಫೋಕ್ಸ್ ಇರುತ್ತೆ. ಯಾರು ಏನೇ ಹೇಳಿ ಗುರು, ಅಡ್ವೆಂಚರ್ ಅಲ್ಲಿ ಹೋಗೋ ಮಜಾನೇ ಬೇರೆ ಇರುತ್ತೆ. ಯಾಕೆ ಅಂದ್ರೆ ಇದು ಕುತ್ಕೊಳ್ಳೋ ಸೀಟಿಂಗ್ಗೆ ಹೈಟ್ ಇರುತ್ತೆ, ಕುದುರೆ ಮೇಲೆ ಕುತ್ಕೊಂಡಂಗಿರುತ್ತೆ ಇದ್ರ ಮೇಲೆ ಕುತ್ಕೊಂಡ್ರೆ. ಈ ಗಾಡಿ ಮೇನ್ ಫೀಚರ್ಸ್ ಬಂದು ಎರಡು ಕೂಡ ABS ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ. ಕ್ರೂಸ್ ಕಂಟ್ರೋಲ್ ಬಂದು ಹೇಳ್ತಾರೆ, ಕ್ರೂಸ್ ಕಂಟ್ರೋಲ್ ಗಾಡಿ ಲೆಫ್ಟ್ ಟರ್ನ್ ಆಗುತ್ತೆ, ರೈಟ್ ಟರ್ನ್ ಆಗುತ್ತೆ ಆಟೋಮೆಟಿಕಲಿ ಅಂತ. ಹೌದು, ನಿಜಾನೇ ಎಲ್ಲರೂ ಹೇಳೋದು. ಲೆಫ್ಟ್ಗೂ ಟರ್ನ್ ಆಗುತ್ತೆ, ರೈಟ್ಗೂ ಟರ್ನ್ ಆಗುತ್ತೆ ಆಟೋಮೆಟಿಕಲಿ. ಅದು ಏನಕ್ಕೆ ಟರ್ನ್ ಆಗುತ್ತೆ ಅಂತ ಯಾರಿಗಾನ ಗೊತ್ತಿದ್ಯಾ? ಈ ವಿಡಿಯೋದಲ್ಲಿ ತೋರಿಸ್ತೀನಿ ಏನಕ್ಕೆ ಟರ್ನ್ ಆಗುತ್ತೆ ಅಂತ. ಇವಾಗ ನಮ್ಗೆ ಲೆಫ್ಟ್ ಅಲ್ಲಿ ಯಾವ್ದಾನ ಗಾಡಿ ಇದೆ ಅಂದ್ರೆ ಅದು ಮ್ಯಾನೇಜ್ ಮಾಡುತ್ತೆ ಲೈಕ್ ರೈಟಿಗೆ ಬರಕ್ಕೆ. ಈ ಗಾಡಿ ಲೆಫ್ಟ್ ಅಲ್ಲಿ ಇದೆ, ರೈಟ್ಗೆ ಹೋಗೋಣ ಅಂತ ಒಂದು ಮ್ಯಾನೇಜಬಲ್. ಬಟ್ ರೈಟ್ಗೆ ಹೋಗ್ತಾರೆ, ಲೆಫ್ಟ್ಗೆ ಹೋಗ್ತಾರೆ ಅಂತ ಎಷ್ಟೋ ಜನ ಹೇಳ್ತಾರೆ. ಅದು ರೈಟ್ಗೆ ಹೋಗಲ್ಲ, ಲೆಫ್ಟ್ಗೆ ಹೋಗಲ್ಲ. ಬಟ್ ನಾವು ಅನ್ಕೊಂಡಿರೋದು ತಪ್ಪು. ಗಾಡಿಯಲ್ಲಿ ಫೀಚರ್ಸ್ ಬಂದೆ ಆ ತರ ಇದೆ. ಲೆಫ್ಟ್ ಅಲ್ಲಿ ಯಾವ್ದಾನ ಗಾಡಿ ಇತ್ತು ಅಂದ್ರೆ ರೈಟ್ಗೆ ಹೋಗೋದು, ರೈಟ್ ಅಲ್ಲಿ ಯಾವ್ದಾನ ಗಾಡಿ ಇತ್ತು ಅಂದ್ರೆ ಲೆಫ್ಟಿಗೆ ಬರೋದು. ಆರಾಮಾಗಿ 100 ಅಲ್ಲೂ ಕೂಡ ಕ್ರೂಸ್ ಕಂಟ್ರೋಲ್ ಹಾಕೊಂಡು ಹೋಗ್ಬೋದು. ಯಾವುದೇ ರೀತಿ ಏನು ಎಫೆಕ್ಟ್ ಆಗಲ್ಲ. ಟ್ರಾಕ್ಷನ್ ಕಂಟ್ರೋಲ್ ಅಂತೂ ಗಾಡಿನ ಆ ಕಡೆ ಈ ಕಡೆ ಮೂವ್ ಮಾಡಕ್ಕೆ ಬಿಡಲ್ಲ, ಅಷ್ಟು ಸೂಪರ್ ಇದೆ ಟ್ರಾಕ್ಷನ್ ಕಂಟ್ರೋಲ್. ಹಂಪ್ಸ್ ಮೇಲೆ ಹತ್ಸೂರು ಕೂಡ ಅಷ್ಟು ಸ್ಮೂತ್ ಆಗಿ ಹೋಗಿ ಸ್ಮೂತ್ ಆಗಿ ಇಳಿಯುತ್ತೆ. ನಾವು ಎಷ್ಟೇ ಸ್ಪೀಡ್ ಅಲ್ಲೋದು. ಇದಕ್ಕೆ ಹಂಪ್ಸ್ ಅನ್ನೋದು ಗೊತ್ತಿದೆಯೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಹೆವಿ ಸ್ಪೀಡ್ ಅಂತ. ಯಾಕೆಂದ್ರೆ ಮ್ಯಾಕ್ಸಿಮಮ್ ಇದರಲ್ಲಿ ನಾನು ಹೋಗಿರೋ ಸ್ಪೀಡ್ ಬಂದು 162+ ಹೋಗಿದ್ದೀನಿ ಮ್ಯಾಕ್ಸಿಮಮ್ ಸ್ಪೀಡು. ಅದಕ್ಕೂ ಮೇಲೆ ಕ್ಲಿಯರೆನ್ಸ್ ಇಲ್ಲ ರೋಡು. ಸೊ ಆ ಕ್ಲಿಯರೆನ್ಸ್ಗೋಸ್ಕರ ನಾನು ಈ ಗಾಡಿ ತಗೋಬೇಕಾದ್ರೆ ಇದೇ ತಗೋಬೇಕು ಅಂತ ಪರ್ಟಿಕ್ಯುಲರ್ ಆಗಿರ್ಲಿಲ್ಲ. ಜಸ್ಟ್ ಹೋದೆ, ನೋಡಿದೆ. ಗಾಡಿ ಒಂಥರ ಲೈಕ್ ಆಫ್ ರೋಡಿಂಗು ಇದಾಗುತ್ತೆ, ನಾರ್ಮಲ್ ರೋಡಿಂಗು ಇದಾಗುತ್ತೆ, ಸ್ಟ್ರೀಟ್ ರೋಡ್ಗೆ. ಅದಕ್ಕೆ ನಾನು ತಗೊಂಡೆ 390X ನ. ಕ್ರೂಸ್ ಕಂಟ್ರೋಲ್ ಬಂದು ಯಾವ ತರ ವರ್ಕ್ ಆಗುತ್ತೆ ಅಂತ ಇವಾಗ ಆನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಬಟನ್ ಇದೆ ರೆಡ್ ಕಲರ್, ಪಕ್ಕದಲ್ಲಿ ಬ್ಲಾಕ್ ಕಲರ್ ಒಂದಿದೆ. ಸೊ ಆ ಬಟನ್ ಒತ್ತಿದ್ರೆ ಕ್ರೂಸ್ ಕಂಟ್ರೋಲ್ ಆನ್ ಆಗುತ್ತೆ. ಇವಾಗ ನಾವು ಸ್ಪೀಡ್ ಸೆಟ್ ಮಾಡ್ಕೊಬಹುದು. ಸ್ಪೀಡ್ ಸೆಟ್ಟಿಂಗ್ದು ಇಲ್ಲಿದೆ ಲೆಫ್ಟ್ ಅಲ್ಲಿ. 59 ಸ್ಪೀಡಿಗೆ ಸೆಟ್ ಆಗಿದೆ. ಆಟೋಮೆಟಿಕಲಿ 59 ಸ್ಪೀಡಲ್ಲೇ ಹೋಗುತ್ತೆ. ಬೇಕಂದ್ರೆ ಇನ್ಕ್ರೀಸ್ ಬೇಕಂದ್ರೆ ಅಲ್ಲಿ ಪ್ಲಸ್ ಬಟನ್ ಅಂತ ಇದೆ, ಅದನ್ನ ಒತ್ತುರೆ ಆರಾಮಾಗಿ ಅದು 5 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ. ಹ್ಯಾಂಡಲ್ ನ ಬಿಡ್ತಾ ಇದೀನಿ ಕಂಪ್ಲೀಟ್ಲಿ.
ನೋಡಿ ಇವಾಗ ಯಾವ್ದನ್ನ ಗಾಡಿ ಲೆಫ್ಟ್ ಅಲ್ಲಿ ಇದೆ ಅಂದ್ರೆ ಸೊ ಇದು ಹ್ಯಾಂಡ್ ಅಲ್ಲೇ ರೈಟ್ ಟರ್ನ್ ಆಗುತ್ತೆ ಕಂಪ್ಲೀಟ್ಲಿ. ನೋಡ್ಬೋದು ನೋಡಿ ಅದೇ ರೈಟಿಗೆ ಬಂತು ಹ್ಯಾಂಡಲ್, ನಾನು ಟರ್ನ್ ಮಾಡಿಲ್ಲ. ಈ ತರ ಫೀಚರ್ಸ್ ಸೂಪರ್ ಕೊಟ್ಟಿದ್ದಾರೆ. ಹಿಮಾಲಯನಲ್ಲೂ ಇಲ್ಲ, ಹೈ ಅಂಡ್ ಓಷನ್ಸ್ ಗಾಡಿ ಒಳಲ್ಲಿ ಮಾತ್ರ ಇದು ಫೀಚರ್ಸ್ ಕೊಟ್ಟಿರೋದು. ನೀವೆಲ್ಲನ ಟ್ರಿಪ್ ಸಮಥಿಂಗ್ ಎಲ್ಸ್ ಹೋಗ್ತಾ ಇದೀರಾ ಹೈವೇದಲ್ಲಿ ಅಂತ ಹೇಳಿದ್ರೆ ನೀವೇನೆಲ್ಲ ಟಚ್ ಮಾಡಂಗೆ ಇಲ್ಲ, ಫ್ರೀಯಾಗಿ ಕುತ್ಕೊಂಡು ಹೋಗ್ಬೋದು. ನಿಮ್ಗೆ ಸ್ಟ್ರೈನು ಸ್ಟ್ರೆಸ್ ಏನು ಅನ್ಸಲ್ಲ ಗಾಡಿಯಲ್ಲಿ. ರೈಟ್ ಅಲ್ಲಿ ಬಸ್ ಬಂತು, ಸೊ ಅದಕ್ಕೆ ಒಂದ್ ಸ್ವಲ್ಪ ಲೆಫ್ಟಿಗೆ ತಗೊಂತು ಗಾಡಿ. ಕೈ ಬಿಟ್ಟು ಓಡಿಸ್ಬೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಅದು ಕರ್ವ್ ಇದೆ ರೋಡು, ಇದು ಕರ್ವಿಗೆ ಟರ್ನ್ ಆಯ್ತು. ಗಾಡಿ ಆಟೋಮೆಟಿಕಲಿ ಸ್ಟಾಪ್ ಆಗಲ್ಲ, ನಾವೇ ಸ್ಟಾಪ್ ಮಾಡಕ್. ಒಂದು ಬ್ರೇಕ್ ಹಿಡಿಬೇಕು, ಇಲ್ಲ ಕ್ಲಚ್ ಹಿಡಿಬೇಕು. ಎರಡರ ಒಂದು ಹಿಡಿದ್ರೆ ಆಟೋಮೆಟಿಕಲಿ ಕ್ರೂಸ್ ಕಂಟ್ರೋಲ್ ಆಫ್ ಆಗುತ್ತೆ. ಆಫ್ ಆಗಾದ್ಮೇಲೆ ನಾವು ನಾರ್ಮಲ್ ಎಷ್ಟಕ್ ಬೇಕನ್ನ, ನಾನು ಈ ಗಾಡಿನ ಬೇರೆ ಗಾಡಿ ಕಂಪೇರ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅಷ್ಟು ರೇಸಿಂಗ್ ಅಲ್ಲಿ ಇದೆ ಗಾಡಿ. ಇದು ಮಾತ್ರ ಸೂಪರ್ ಅಂತ ಹೇಳ್ಬೋದು. ಈ KTM ಕಂಪ್ನಿ ಬಂದು ಬಿದೋಗೋ ಮೂವ್ಮೆಂಟ್ ಅಲ್ಲಿ ಇತ್ತು, ಫೈನಲ್ ಮೂವ್ಮೆಂಟ್ ಅಲ್ಲಿ. KTM ಅವರು ಒಂದು ನೆಕ್ಸ್ಟ್ ಲೆವೆಲ್ ಥಿಂಕ್ ಮಾಡಿ ಹೇಳಿದರೆ, ಬೆಟರ್ ಆಗಿರೋ ಗಾಡಿನ ಫೈಂಡ್ ಮಾಡಿದ್ರೆ ಯಾಕೆ ಜನ ತಗೊಳಲ್ಲ, ಕಡಿಮೆ ಬಜೆಟಿಗೆ ಒಂದು ಒಳ್ಳೆ ಗಾಡಿನ ಮಾರ್ಕೆಟಿಗೆ ಬಿಡೋಣ ಅಂತ ಹೇಳಿ ಬಿಟ್ಟ ಆದ್ಮೇಲೆ ಈ ವೆಹಿಕಲ್ ಬಂದಿರೋದು. ಅವಾಗ ಬಂದಾಗ ಅದ್ರ ಕ್ರೇಜು ಕದ್ದರು ಬೇರೆನೆ ಇತ್ತು. ಬಂದಾದ್ಮೇಲೆ ಏನ್ ಹುಡುಗರು ಎಲ್ಲ ಸೇರ್ಕೊಂಡು ಗಾಡಿನ ಇಷ್ಟಪಟ್ಟು, ಇವಾಗ ಹೇಳ್ಬೇಕಂದ್ರೆ ರೇಸಿಂಗ್ ಅಂದ್ರೇನೆ ನಮ್ಗೆ ನೆನ್ಪು ಬರುತ್ತೆ KTM. ನೋಡ್ಬೇಕು ಸೇವೆ ಮಾಡಿ ಇಟ್ಬಿಟ್ಟಿದ್ದಾರೆ. ಈ ಗಾಡಿ ಮುಂದೆ ನಾನು ಹೇಳ್ತಾ ಇದೀನಿ, KTM ಮುಂದೆ ನೆಕ್ಸ್ಟ್ ಗಾಡಿ ಇನ್ಯಾವುದು ಇಲ್ಲ ಅಂತಾನೆ ಹೇಳ್ತೀನಿ ರೇಸಿಂಗ್ ಅಲ್ಲಿ. ತಗೊಬೇಕು ಅಂತ ಇದೆ ಬೆಸ್ಟ್ KTM ನ ತಗೊಳ್ಳಿ. ಏನ್ ಮಾಡ್ದೆ ಊಟ? ಅನ್ನ ಸಾರು ಮಾಡ್ದ? ಯಾವ ಕ್ಲಾಸು? ನೈಸ್. ಯಾವ ಸ್ಕೂಲು? ಓಕೆ ಬಾಯ್. ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಮಾತಾಡ್ಸೋದು ನೋಡಿದ್ರೆ ಖುಷಿ ಆಗುತ್ತೆ. ಮಕ್ಕಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತೆ ಮಗು ಚೆನ್ನಾಗಿ ಕರೆದಿ ಮಾತಾಡಿಸ್ತು. ತುಂಬಾ ಖುಷಿ ಆಯ್ತು ಮಾತಾಡ್ಸಿದ್ ನೋಡಿ. ಚಾನಲ್ದು ನೇಮ್ ಪ್ಲೇಟ್ ಹಾಕ್ಸಿದೆ ಗಾಡಿಗೆ, ಅದೊಂದು ಖುಷಿ ಆಯ್ತು ನೇಮ್ ಪ್ಲೇಟ್ ಹಾಕ್ಸಿದ್ದು. ಸೊ ನೀವು ಇವಾಗ ನೋಡ್ತಾ ಇರ್ಬೋದು 390X ಯಾವ ತರ ಇದೆ ಅಂತ. KTM ಡ್ಯೂಕ್. ಇದ್ರ ಇಂಜಿನ್ ಬಂದು LC4C ಇಂಜಿನ್. ಇದು 398.68 ಕೆಪಾಸಿಟಿ ಇಂಜಿನ್ ಇದು. ಸೊ ಇದು ಎಕ್ಸ್ ಬಂದು ಮತ್ತೆ ಎಕ್ಸ್ಗೂ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಎಕ್ಸಿಗೆ ಬಂದು ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಇಲ್ಲ ಬ್ಯಾಕ್ ಸೈಡು. ಆ ಎಸ್ಸಿಗೆ ಇಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಬರುತ್ತೆ ಕೀಯಲ್ಲೇ. ನಾರ್ಮಲ್ ಸಸ್ಪೆನ್ಷನ್ ಇದೆ ಫ್ರಂಟು ಎರಡು ಕೂಡ. ಎಸ್ ಅಲ್ಲಿ ಡಬಲ್ ಸಸ್ಪೆನ್ಷನ್ ನಾವು ಅಡ್ಜಸ್ಟೇಬಲ್ ಮಾಡ್ಕೊಬಹುದು ಆಫ್ ರೋಡಿಂಗ್ಗೆ, ನಾರ್ಮಲ್ ರೋಡ್ಗೂ ಕೂಡ. ಫ್ಯೂಲ್ ಟ್ಯಾಂಕ್ ಬಂದು ಕೆಪಾಸಿಟಿ 14.5 ಲೀಟರ್ ಕೆಪಾಸಿಟಿ ಇದೆ. ಇದ್ರ ಟಾಪ್ ಸ್ಪೀಡ್ ಬಂದು 180+ ಇದೆ. ಬಟ್ ನಾವು ರೋಡ್ ಕ್ಲಿಯರೆನ್ಸ್ ಇಲ್ಲದೆ ಇರೋ ಕಾರಣಕ್ಕೆ 162 ಹೋಗಿದಿರಿ ಇದರಲ್ಲಿ. ವಯಸ್ಸಲ್ಲಿ ನೋಡ್ಬೋದು ಫ್ರಂಟು ಯಾವ ತರ ಇದೆ ಅಂತ ನೋಡಿ. ಫ್ರಂಟ್ ಲುಕ್ಕು ಈ ತರ ಬರುತ್ತೆ. ಸೀಟಿಂಗ್ ಹೈಟ್ ಬಂದು 830 mm ಬರುತ್ತೆ ಸೀಟಿಂಗ್ ಹೈಟು. ಇದೆರಡು ಕೂಡ ಅಪೋಲೋ ಟೈರ್ಸ್ ಬರುತ್ತೆ ಫ್ರಂಟ್ ಟು ಬ್ಯಾಕು. ಮತ್ತೆ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಡಿಸ್ಕ್ ಇದೆ. ಬ್ಯಾಕ್ ಅಂದ್ರೆ ಬ್ಯಾಕ್ ಸೈಡ್ ಡಿಸ್ಕ್ ನ ಆಫ್ ಮಾಡ್ಕೊಬಹುದು, ಆನ್ ಮಾಡ್ಕೊಬಹುದು, ಆ ತರ ಆಪ್ಷನ್ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಇದಕ್ಕೆ ನಾವೇನು ತಗೊಂಡ್ರೆ ಗಾಡಿನ ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವುದು ಹಾಕ್ಸೋ ಅವಶ್ಯಕತೆನೇ ಇಲ್ಲ, ಎಲ್ಲ ಇದರಲ್ಲೇ ಬರುತ್ತೆ. ಸ್ಕ್ರಾಚ್ ಗಾರ್ಡ್ ಇರ್ಬೋದು, ಹ್ಯಾಂಡಲ್ ಗಾರ್ಡ್ ಇರ್ಬೋದು, ಮತ್ತೆ ವಿಂಡ್ ಶೀಲ್ಡ್ ಇದೊಂದು ಮಾತ್ರ ನೀವು ಎಕ್ಸ್ಟ್ರಾ ಹಾಕ್ಸ್ಕೋಬೇಕಾಗುತ್ತೆ. ಅರೌಂಡ್ 4500 ಬೀಳುತ್ತೆ. ಬಟ್ ಯಾರನ್ನ ಪರಿಚಯ ಇದ್ರೆ 3500 ಬೀಳುತ್ತೆ. ಇದು ಸಪ್ರೇಟ್ ಬರುತ್ತೆ, ಪ್ಲಸ್ ಇದು ಸಪ್ರೇಟ್ ಬರುತ್ತೆ. ಬ್ಯಾಕ್ ಸೈಡ್ ಒನ್ ಇದು ಸಪ್ರೇಟು. ಸೊ ಗಾಡಿಯಲ್ಲಿ ಏನು ಕೊಡಲ್ಲ. ಇದ್ರ ಮಿರರ್ಸ್ ಬಂದು ನಮಗೆ ಅರೌಂಡ್ 2000 ಬರುತ್ತೆ ಮಿರರ್ ಕಾಸ್ಟ್. ಒಂದು ಮಿರರ್ ಕಾಸ್ಟ್. ಇದು ಆಂಟಿ ರಿಫ್ಲೆಕ್ಟಿಂಗ್ ಮಿರರ್ ಅಂತ. ಈ ಮಿರರ್ ಬಂದು ಇದು 4 ಸ್ಟೋಕು ಸಿಂಗಲ್ ಸಿಲಿಂಡರು ವೆಹಿಕಲ್. ಇದು ಪರ್ಟಿಕ್ಯುಲರ್ಲಿ ಇದನ್ನ ಅಡ್ವೆಂಚರ್ ಅಂತಾನೆ ಮಾಡಿದ್ದಾರೆ. 39 Nm ಟಾರ್ಕ್ ಬರುತ್ತೆ ಇದರಲ್ಲಿ ವೆಹಿಕಲ್ ಅಲ್ಲಿ. ಮತ್ತೆ ನೀವು ನೋಡ್ಬೋದು ಇದು ಡಿಸ್ಪ್ಲೇ ಆನ್ ಮಾಡ್ತೀನಿ ಇವಾಗ. ಸೊ ಸ್ಟಾರ್ಟಿಂಗ್ ಅಲ್ಲೇ ರೆಡಿ ಟು ರೇಸ್ ಅಂತ ಬರುತ್ತೆ. ಸ್ಟ್ಯಾಂಡ್ ಹಾಕಿದೆ, ಸೊ ಅದಕ್ಕೆ ಸ್ಟ್ಯಾಂಡ್ ಸಿಂಬಲ್ ತೋರಿಸ್ತಿದೆ.
ಮತ್ತೆ ವೆಹಿಕಲ್ ಇನ್ಫಾರ್ಮೇಶನ್, ರೈಡ್ ಮೋಡು, ಇದರಲ್ಲಿ 3 ಮೋಡ್ಸ್ ಬರುತ್ತೆ. ಒಂದು ಸ್ಟ್ರೀಟ್ ಮೋಡು, ಇನ್ನೊಂದು ಆಫ್ ರೋಡಿಂಗ್, ರೈನ್ ಮೋಡ್, 3 ಮೋಡ್ ಬರುತ್ತೆ. ಕಂಟ್ರೋಲ್ ಮಾಡೋದು ಲೈಕ್ ಫ್ರಂಟ್ ಟು ಬ್ಯಾಕ್ ಎರಡು ಇದೆ, ABS ಆನ್ ಆಗಿದೆ, ಮಲ್ಟಿ ಟ್ರಾಕ್ಷನ್ ಕಂಟ್ರೋಲ್ ಇದೆ, ವೀಲ್ ನ ಆ ಕಡೆ ಈ ಕಡೆ ಜರ್ಗಕ್ ಬಿಡಲ್ಲ, ಲೈಕ್ ಎಲ್ಲಾನ ಸ್ಕಿಡ್ ಆಯ್ತು ಗಾಡಿ ಅಂತ ಹೇಳಿದ್ರೆ. ಸಿಸ್ಟರ್ ಬಂದು ಅದು ನಾವು ಡೈರೆಕ್ಟ್ ಆಗಿ ಇವಾಗ 2000 RPM ಮೇಲೆ ನಾವು ಕ್ವಿಕ್ ಸಿಸ್ಟರ್ ನ ಆನ್ ಮಾಡ್ಕೊಬಹುದು. ಲೈಕ್ ಯಾವ ತರ ಅಂತ ಹೇಳಿದ್ರೆ, ಗೇರ್ ನ ಶಿಫ್ಟ್ ಮಾಡಕಂದ್ರೆ ಕ್ವಿಕ್ ಸಿಸ್ಟರ್ ನ ಆನ್ ಮಾಡ್ಕೊಂಡ್ರೆ ಗೇರ್ ನ ಡೈರೆಕ್ಟ್ ಆಗಿ ನಾವು ಅಪ್ ಅಂಡ್ ಡೌನ್ ಮಾಡ್ಬೋದು. ಡಿಸ್ಪ್ಲೇ ಬಂದ್ರೆ ಡಿಸ್ಪ್ಲೇ ಸ್ಟ್ಯಾಂಡರ್ಡ್ ಒಂದಿದೆ, ರೆಡ್ಯೂಸ್ ಒಂದಿದೆ, ಅಲ್ಲಿ ಇಟ್ಟಿದ್ದೀರಿ ಡಿಸ್ಪ್ಲೇ. ಇತ್ತು ಅಂದ್ರೆ ವಾರ್ನಿಂಗ್ ಬಂತು ಅಂದ್ರೆ ಇದ್ರಲ್ಲಿ ತೋರಿಸುತ್ತೆ ಏನಾದ್ರು ಪ್ರಾಬ್ಲಮ್ ಇದೆ, ಏರ್ ಕಡಿಮೆ ಇದೆ ಅಂತ ಹೇಳಿದ್ರೆ. ಕಂಟ್ರೋಲ್ ಎಷ್ಟಕ್ಕೆ ಸೆಟ್ ಮಾಡ್ಬೋದು ಅಂತಾನೂ ಇದೆ ಇದರಲ್ಲಿ, ಸ್ಪೀಡು, ಕಂಟ್ರೋಲು, ಕ್ರೂಸ್ ಕಂಟ್ರೋಲ್, ಮತ್ತೆ ನ್ಯಾವಿಗೇಷನ್ ಇದೆ, ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಮತ್ತೆ ಆಟೋಮೆಟಿಕಲಿ ಫೋನ್ ಕನೆಕ್ಟ್ ಆಗುತ್ತೆ, ನೀವೇನ್ ಕನೆಕ್ಟ್ ಮಾಡೋ ಅವಶ್ಯಕತೆನೂ ಇರಲ್ಲ. ಮತ್ತೆ ಫೇವ್ರೇಟ್ಸ್ ಯಾವ್ದು ನಿಮ್ ಫೇವ್ರೇಟ್ಸ್ ಇರುತ್ತೆ, ಡಿಸ್ಪ್ಲೇ ಆಗಿರ್ಬೋದು, ಪ್ರತಿಯೊಂದು ಏನೇನ್ ಬೇಕೋ ಅದನ್ನ ಅರೌಂಡ್ 4 ಫೇವ್ರೇಟ್ಸ್ ಅಲ್ಲಿ ಇಟ್ಕೊಬಹುದು. ಕ್ವಿಕ್ ಸೆಲೆಕ್ಟರ್ ಅಂದ್ರೆ ಯಾವ್ದನ್ನ ಆಪ್ಷನ್ ಬೇಕಂದ್ರೆ ಕ್ವಿಕ್ ಸೆಲೆಕ್ಟ್ ಮಾಡ್ಕೊಬಹುದು. ಮತ್ತೆ ಈ ಆಪ್ಷನ್ ಬಂದು ಕಸ್ಟಮ್ ಸ್ವಿಚ್ ಬಂದು ನಮ್ಗೆ ಏನಾರ ಎಮರ್ಜೆನ್ಸಿ ಇವಾಗ ರೆಗ್ಯುಲರ್ ಯೂಸ್ ಮಾಡ್ತಾ ಇರಿ ಅಂದ್ರೆ ಆ ಕಸ್ಟಮ್ ಸ್ವಿಚ್ ಯೂಸ್ ಮಾಡ್ಕೊಬಹುದು ಇದನ್ನ. ಕನೆಕ್ಟಿವಿಟಿ, ಸೊ ಇದು ಸಮ್ RPM ಮೇಲೆ ಹೋದ್ರೆ ಆರೆಂಜ್ ಕಲರ್ ಲೈಟ್ ಬರುತ್ತೆ. ಸೊ ಡೇಟ್ ಅಂಡ್ ಟೈಮ್, ಯೂನಿಟ್ಸ್, ಲ್ಯಾಂಗ್ವೇಜಸ್, ಎಕ್ಸ್ಟ್ರಾ ಫಂಕ್ಷನ್ಸ್ ಎಲ್ಲ ಇದೆ ಇದರಲ್ಲಿ. ಕಾರಲ್ಲಿರೋ ಏನೇನ್ ಫೀಚರ್ಸ್ ಕೊಟ್ಟಿದ್ದಾನೆ ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಇದೆ. ಕಾರ್ ಮೇಂಟೈನ್ ಮಾಡ್ದಂಗೆ ಈ ವೆಹಿಕಲ್ ನ ಮೇಂಟೈನ್ ಮಾಡೋದು. ಮೈಲೇಜ್ ಪ್ರಕಾರ ಬರೋದಾದ್ರೆ ಇದ್ರ ಮೈಲೇಜ್ ಬಂದು ಸ್ಟ್ರೀಟ್ ರೋಡಲ್ಲಿ ಓಡಿಸ್ತೀನಿ ಅಂದ್ರೆ ಅರೌಂಡ್ 25 ಬರುತ್ತೆ. ಹೈವೇದಲ್ಲೆಲ್ಲ ಎತ್ಕೊಂಡ್ ಬರ್ತೀನಿ ಅಂದ್ರೆ ನಿಮ್ಗೆ 30 ಅಂತೂ ಕೊಡುತ್ತೆ, ಅದಂತೂ ಪಕ್ಕ. ನಾನು ಆಲ್ರೆಡಿ ನೋಡಿದೀನಿ 30. ಅದು ಕನ್ಸಿಸ್ಟೆಂಟ್ ಒಂದೇ ಸ್ಪೀಡಲ್ಲಿ ಹೋಗ್ಬೇಕು ಗಾಡಿ ಮಾತ್ರ. ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಈ ಗಾಡಿದು ಇದರಲ್ಲಿ 140 ಮೇಲೆ ಹೋಯ್ತು ಅಂದ್ರೆ ಗಾಡಿ ಒಂದ್ ಸ್ವಲ್ಪ ವೈಬ್ರೇಷನ್ ಬರುತ್ತೆ. ಮತ್ತೆ ಈ ವಿಂಡ್ ಶೀಲ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಈ ವಿಂಡ್ ಶೀಲ್ಡ್ ಸೂಪರ್ ಆಗಿದೆ. ಲೈಕ್ ಯಾವ ಗಾಡಿಯಲ್ಲೂ ಇವಾಗಿನವರೆಗೂ ವಿಂಡ್ ಶೀಲ್ಡ್ ಇಷ್ಟೊಂದು ದೊಡ್ಡದಾಗಿ ಕೊಟ್ಟಿಲ್ಲ ಯಾವ ಗಾಡಿಯಲ್ಲೂ, ನೋಡ್ಬೋದು. ಮತ್ತೆ ಇನ್ನೊಂದು ಹೇಳೋದಾದ್ರೆ ಈ ಸೀಟಿಂಗು, ಇದು ಕುಶನ್ಸ್ ಒಂದ್ ಸ್ವಲ್ಪ ತುಂಬಾ ಹಾರ್ಡ್ ಆಗಿದೆ. ಬ್ಯಾಕ್ ಸೈಡ್ ಕೂತಿರೋರ್ಗೆ ತುಂಬಾ ಕಷ್ಟ ಆಗುತ್ತೆ ಲಾಂಗ್ ಜರ್ನಿಯಲ್ಲಿ. ಫ್ರಂಟ್ ಕೂತಿರೋರ್ ಏನು ಆಗಲ್ಲ, ಲೈಕ್ ಅವ್ರು ಪರ್ಫೆಕ್ಟ್ ಆಗಿರ್ತಾರೆ, ಹೋಗೋದು ಬೆಟರ್. ಮತ್ತೆ ಮಿರರ್ ಕೂಡ ಅಷ್ಟೇ ಡಿಸೈನ್ ಚೆನ್ನಾಗಿ ಮಾಡಿದ್ದಾನೆ, ಆಂಟಿ ರಿಫ್ಲೆಕ್ಟಿಂಗ್ ಮಿರರ್. ಇದ್ರ ವೀಲ್ಸ್ ನೋಡ್ಬೋದು, ಫ್ರಂಟ್ ವೀಲ್ ಬಂದು 19, ಬ್ಯಾಕ್ ರೇರ್ ವೀಲ್ ಬಂದು 21 ಇದೆ. ಕಂಪ್ಲೀಟ್ಲಿ ಇದು 6 ಗೇರ್ ಬರುತ್ತೆ, 10,000 RPM ಅಲ್ಲಿ ಕಂಪ್ಲೀಟ್ ವ್ಯೂ ಇದು. ಬಟ್ ನಾನು ಹೇಳ್ಬೇಕಂದ್ರೆ ಸಸ್ಪೆನ್ಷನ್ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಇದ್ರ ಇಂಜಿನ್ ನೋಡಿ, ಎಕ್ಸಾಸ್ಟು ಅಷ್ಟೇ ಸೂಪರ್ ಆಗಿದೆ. ಮತ್ತೆ ಇದು ಬಂದು ಅಲ್ಯೂಮಿನಿಯಂ ಈ ಪಾರ್ಟು. ಸ್ಕ್ರಾಚ್ ಕಾರ್ಡು ಅಷ್ಟೇ, ಬೇಕಂದ್ರೆ ಬೇರೆ ಹಾಕ್ಸ್ಕೋಬಹುದು ನಾವು. ABS ಕೂಡ ಅಷ್ಟೇ ಸೂಪರ್ ಆಗಿ ಹಿಡಿಯುತ್ತೆ. ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ನೆಕ್ಸ್ಟ್ ಲೆವೆಲ್. ಕ್ವಾಲಿಟಿ ಈ ಫೈಬರ್ದು ಅಷ್ಟು ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅವರು. ಪಾರ್ಟ್ಸ್ ಏನು ಅಷ್ಟೊಂದು ಕಾಸ್ಟ್ಲಿ ಇರಲ್ಲ, ಕಡಿಮೆನೆ ಬರುತ್ತೆ ಪಾರ್ಟ್ಸ್ ಎಲ್ಲ. ಏನಾದ್ರು ಡ್ಯಾಮೇಜ್ ಸ್ಕ್ರಾಚಸ್ ಆಯ್ತು ಅಂದ್ರೆ ಅಷ್ಟೊಂದೇನು ಕಾಸ್ಟ್ ಆಗಲ್ಲ ಇದಕ್ಕೆ, ಈ ವೆಹಿಕಲ್ಗೆ. ಬಟ್ ಮೇಜರ್ ಏನು ಅಂತ ಹೇಳಿದ್ರೆ ಇಂಜಿನ್ ಅಲ್ಲಿ ನೀವು ಯಾವ ತರ ನೋಡ್ಕೊಂತೀರೋ ಆ ತರ ಮೈಲೇಜು ಎಲ್ಲ ನಿಮ್ಗೆ ಸಿಗಬಹುದು ಈ ವೆಹಿಕಲ್ ಅಲ್ಲಿ. ಅಂದ್ರೆ ನೀವು ರೆಗ್ಯುಲರ್ಲಿ ಆಫ್ ರೋಡಿಂಗ್ ಮಾಡ್ತೀನಿ ಅಂದ್ರೆ 390S ತಗೊಬಹುದು. 390X ಬಂದು ನಿಮ್ಗೆ ಆಫ್ ರೋಡಿಂಗ್ ಮಾಡೋದು, ಹೈವೇದಲ್ಲೂ ಹೋಗ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ಈ ಗಾಡಿಯಲ್ಲಿ, ಲೈಕ್ ಚೈನ್ ಲೂಸ್ ಆಯ್ತು ಅಂದ್ರೂ ಅಷ್ಟು ಈಸಿಯಾಗಿ ಹೋಗ್ಬಿಡಲ್ಲ, ಯಾಕಂದ್ರೆ ಈ ಪಾರ್ಟ್ ಇರೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಅದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಗಾಡಿಯಲ್ಲಿ. ಸಸ್ಪೆನ್ಷನ್ ಬಂದು ಅಪೆಕ್ಸ್ ಸಸ್ಪೆನ್ಷನ್, WP ಅಪೆಕ್ಸ್ ಅಂತ. ಇದ್ರದ್ದು ಸರ್ವಿಸ್ ಕಾಸ್ಟ್ ಬಂತು ಅಂದ್ರೆ ಫಸ್ಟ್ ಸರ್ವಿಸ್ ಅಲ್ಲಿ 1946 ರೂಪೀಸ್ ಬಂತು ಫಸ್ಟ್ ಸರ್ವಿಸ್ ಕಾಸ್ಟ್. ಸೆಕೆಂಡ್ ಸರ್ವಿಸ್ ಅಷ್ಟೇ ಬರುತ್ತೆ, ಅರೌಂಡ್ ಒಂದು 100 ರೂಪೀಸ್ 300 ರೂಪೀಸ್ ಜಾಸ್ತಿ ಆಗುತ್ತೆ ಸರ್ವಿಸ್ ಕಾಸ್ಟ್. ಇದಕ್ಕಿಂತ ಮೇಲೆ ಬರಲ್ಲ. ಫಸ್ಟ್ 3 ಸರ್ವಿಸ್ ಫ್ರೀ ಇರುತ್ತೆ, ಆಮೇಲೆ ನಾವು ಎಕ್ಸ್ಟ್ರಾ ಕೊಟ್ಟು ಮಾಡಿಸ್ಕೋಬೇಕಾಗುತ್ತೆ ಸರ್ವಿಸ್ ಚಾರ್ಜಸ್. ಸೊ ಏನು ಇವಾಗಲೇ ಎಕ್ಸ್ಟ್ರಾ ಆಗ್ತಾರೆ, ಅದರಲ್ಲಿ ಇನ್ನೇನು ಎಕ್ಸ್ಟ್ರಾ ಹಾಕೋದೇನಿಲ್ಲ, ಅದನ್ನೇ ಹಾಕಿ ಕೊಡ್ತಾರೆ ಅಷ್ಟೇ. ನಮಗೆ ಅರೌಂಡ್ ಇನ್ನೊಂದು 1000 ರೂಪೀಸ್ ಜಾಸ್ತಿ ಆಗುತ್ತೆ ಎಕ್ಸ್ಟ್ರಾ ಆಯ್ತು ಅಂದ್ರೆ, ಸರ್ವಿಸ್ ಕಾಸ್ಟ್ ಬಂತು ಅಂದ್ರೆ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಗಾಡಿ ಮಾತ್ರ ಸೂಪರ್ ಆಗಿದೆ. ಲಾಂಗ್ ಹೋಗ್ತಾ ಇರೋ ಒಬ್ರೆ ಅಂದ್ರೆ ಸೂಪರ್ ಆಗಿದೆ ಈ ಗಾಡಿ ಮಾತ್ರ, ತಗೊಬಹುದು.
ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಎಲ್ಲರೂ ಲೈಕು, ಸಬ್ಸ್ಕ್ರೈಬು, ಶೇರ್ ಮಾಡಿ. ಆದಷ್ಟು ವಿಡಿಯೋ ಮಾಡಕ್ಕೆ ಇನ್ನೂ ಅವಕಾಶ ಇರುತ್ತೆ. ಥ್ಯಾಂಕ್ ಯು ಫಾರ್ ಆಲ್.